Welcome to second session. In the first session, we have discussed different types of wiring systems, their advantages, disadvantages, and their applications, and code of practice used in the wiring system. Now, in this session, we are going to discuss about the materials used in the wiring system. So, in the interior wiring system, the following are the materials used. Number one, switches. So ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವಿಚಸ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಎಸ್ ಪಿ ಸ್ವಿಚ್ ಇರ್ಬೋದು, ಡಿ ಪಿ ಸ್ವಿಚ್ ಇರ್ಬೋದು, ಅಥವಾ ಟ್ರಿಪಲ್ ಪೋಲ್ ಸ್ವಿಚಸ್ ಇರ್ಬೋದು. ಸೊ ಅದರ ಸ್ಪೆಸಿಫಿಕೇಷನ್, ನಾವೇನಾದರೂ ಸ್ವಿಚ್ ಬೇಕು ಅಂತ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಅದರ ಸ್ಪೆಸಿಫಿಕೇಷನ್ ಹೇಳಬೇಕಾಗತ್ತೆ. ಹಾಗಾಗಿ ಅದು ಎಸ್ ಪಿ ಸ್ವಿಚ್ಚಾ, ಡಬಲ್ ಪೋಲ್ ಸ್ವಿಚ್ಚಾ ಅಥವಾ ಟ್ರಿಪಲ್ ಪೋಲ್ ಸ್ವಿಚ್ಚಾ, ಮತ್ತು ಅದರ ಕರೆಂಟ್ ರೇಟಿಂಗ್ ಎಷ್ಟು ಅಂತ ನಾವು ಹೇಳಬೇಕಾಗತ್ತೆ. ಕರೆಂಟ್ ರೇಟಿಂಗು ಅಂತ ಹೇಳಿದರೆ 5 amps ಸಿಗುತ್ತೆ ಮಾರ್ಕೆಟಲ್ಲಿ, ಆ್ಯಂಡ್ ವಿ ಗೆಟ್ 15 ampere switches also. For usually 5 amps and 15 ampere switches are used in the house. So for the lighting circuit, we use 5 amps switches in the switchboard, whereas for the heating circuit, we use 15 ampere switches. Next item is second one, the socket. So in the lighting circuit as well as heating circuit, sockets are used. 5 ampere socket is used in the lighting circuit and 15 ampere socket is used in the heating circuit. So because the current drawn by the load in the heating circuit is more, so that 15 ampere switch and socket should be used in the heating circuit. Next, third one, lamp holder. This one, lamp holders used to fix the lamps. So there are many types in the lamp holders. One is pendant holder, another is angle holder, and usually in the entrance of the house or in the balcony or at the entrance of the house, bracket fittings are used, bulkhead fittings are used, and inside the house these holders are used. If the lamp point is on the wall, then angle holder will be used. If the point is in the ceiling, pendant holder will be used. So ಸೀಲಿಂಗ್ ಅಲ್ಲಿ ಲ್ಯಾಂಪನ್ನು ಹ್ಯಾಂಗ್ ಮಾಡಬೇಕಾಗತ್ತೆ. ಸೊ ಅಲ್ಲೊಂದು ಸೀಲಿಂಗ್ ರೋಸ್ ಯೂಸ್ ಮಾಡಿಬಿಟ್ಟು ಅಲ್ಲಿಂದ ವೈರ್ ಬಿಟ್ಬಿಟ್ಟು ಕೆಳಗಡೆ ಪೆಂಡೆಂಟ್ ಹೋಲ್ಡ್ರನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಬಲ್ಪನ್ನು ಫಿಕ್ಸ್ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಲೈಟ್ ಪಾಯಿಂಟ್ ವಾಲ್ನಲ್ಲಿತ್ತು ಅಂತ ಹೇಳಿದರೆ ಅಲ್ಲಿ ಆ್ಯಂಗಲ್ ಹೋಲ್ಡರ್ನ ನಾವು ಯೂಸ್ ಮಾಡ್ತೇವೆ. ಸೊ ಅವೆಲ್ಲ 5 ampere ರೇಟಿಂಗ್ ಇರುತ್ತೆ, 250 volts ರೇಟಿಂಗ್. 5 ampere 250 volts ರೇಟಿಂಗ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಸೀಲಿಂಗ್ ರೋಸ್. ಸೀಲಿಂಗ್ ರೋಸಲ್ಲಿ 2 ಟೈಪ್ ಇದೆ, 2 plate ಸೀಲಿಂಗ್ ರೋಸ್ ಆ್ಯಂಡ್ 3 plate ಸೀಲಿಂಗ್ ರೋಸ್. ಯಾವುದಾದ್ರೂ ಒಂದು ಲೋಡ್ ಪಾಯಿಂಟ್ ಕನೆಕ್ಟ್ ಆಗ್ತಾ ಇದೆ ಸೀಲಿಂಗ್ ರೋಸ್ಗೆ ಅಂತ ಹೇಳಿದರೆ ಅಲ್ಲಿ 2 plate ಸೀಲಿಂಗ್ ರೋಸನ್ನು ನಾವು ಉಪಯೋಗಿಸ್ತೇವೆ. ಅದರಿಂದ ಇನ್ನೂ ಒಂದು ಪಾಯಿಂಟ್ ಕನೆಕ್ಟ್ ಆಗ್ತಾ ಇದೆ ಲೋಡ್ ಪಾಯಿಂಟ್ ಅಂತ ಹೇಳಿದರೆ ಅದನ್ನು ಟ್ಯಾಪ್ ಮಾಡಲಿಕ್ಕೆ ಇನ್ನೊಂದು ಪಾಯಿಂಟ್ ಬೇಕಾಗುತ್ತೆ. ಸೊ 3 plate ಸೀಲಿಂಗ್ ರೋಸನ್ನು ನಾವು ಅಲ್ಲಿ ಬಳಸ್ತೇವೆ.
So next one, round block. ಸೀಲಿಂಗ್ ರೋಸನ್ನು ಗೋಡೆನಲ್ಲಿ ಜಂಕ್ಷನ್ ಬಾಕ್ಸ್ ಇರ್ಬೋದು, ಅದ್ರ ಮೇಲ್ಗಡೆ ಈ ರೌಂಡ್ ಬ್ಲಾಕನ್ನು ಫಿಕ್ಸ್ ಮಾಡ್ತಾರೆ ಟು ಟೇಕ್ ದಿ ಸಪ್ಲೈ ಫ್ರಮ್ ದಿ ಜಂಕ್ಷನ್ ಬಾಕ್ಸ್ ಆ್ಯಂಡ್ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ದಿ ಸೀಲಿಂಗ್ ರೋಸ್. ಆ ರೌಂಡ್ ಬ್ಲಾಕ್ ಮೇಲ್ಗಡೆ ಸೀಲಿಂಗ್ ರೋಸನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಇದು ರೌಂಡ್ ಬ್ಲಾಕ್ ನಮಗೆ ವುಡನ್ ರೌಂಡ್ ಬ್ಲಾಕ್ ಸಿಗುತ್ತೆ, ಅದಿಲ್ಲ ಅಂತ ಹೇಳಿದರೆ ನೈಲಾನ್ ರೌಂಡ್ ಬ್ಲಾಕ್ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು. ಯೂಸ್ವಲಿ ಇನ್ ದಿ ಓಲ್ಡನ್ ಡೇಸ್ ವಿ ಯೂಸ್ ಟು ಯೂಸ್ ವುಡನ್ ರೌಂಡ್ ಬ್ಲಾಕ್ಸ್, ಬಟ್ ನವೆ ಡೇಸ್ ವಿ ಯೂಸ್ ನೈಲಾನ್ ರೌಂಡ್ ಬ್ಲಾಕ್ಸ್. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಜಂಕ್ಷನ್ ಬಾಕ್ಸ್. ಸೊ ನಾವು ಜಂಕ್ಷನ್ ಬಾಕ್ಸ್ಗಳನ್ನು ಎಲ್ಲಾದರೂ ಟ್ಯಾಪಿಂಗ್ಸ್ ಮಾಡಬೇಕು ಅಂತ ಹೇಳಿದರೆ, ವೈರಿಂಗಲ್ಲಿ ಟ್ಯಾಪಿಂಗ್ಸ್ ಮಾಡಲಿಕ್ಕೆ ಅಥವಾ ಸ್ವಿಚ್ ಬೋರ್ಡ್ಗೆ PVC ಪೈಪ್ ಟರ್ನ್ ಆಗ್ತಾ ಇದೆ ಅಂತ ಹೇಳಿದರೆ, ಲೈಟಿಂಗ್ ಪಾಯಿಂಟಿಗೆ ಹೋಗ್ತಾ ಇದೆ ಅಂತ ಹೇಳಿದರೆ, ಆ ಪಾಯಿಂಟಲ್ಲಿ ನಾವು ಜಂಕ್ಷನ್ ಬಾಕ್ಸ್ನ ಹಾಕ್ಕೊಳ್ತೇವೆ. ಸೊ ಅಲ್ಲಿ ನ್ಯೂಟ್ರಲ್ನ ಟ್ಯಾಪ್ ಮಾಡಬೇಕಾಗತ್ತೆ, ಅಥವಾ ಯಾವುದಾದ್ರೂ ರಿಪೇರ್ ಕೆಲಸಕ್ಕೆ ಅಂತ ಹೇಳಿ ಅಲ್ಲೊಂದು ಓಪನಿಂಗ್ಸ್ ಬಿಟ್ಕೊಂಡ್ಬೇಕಾಗತ್ತೆ. ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಜಂಕ್ಷನ್ ಬಾಕ್ಸ್ನ ನಾವು ಫಿಕ್ಸ್ ಮಾಡ್ಕೋತೇವೆ. ಸೊ ನೆಕ್ಸ್ಟ್ ಐಟಮ್ ಈಸ್ PVC ಪೈಪ್. ಇದು ನಮಗೆ ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ. ನಮಗೆ PVC ಪೈಪು 1/2 ಇಂಚಿಂದ ಹಿಡಿದ್ಬಿಟ್ಟು 1/2 ಇಂಚ್, 3/4 ಇಂಚ್, 1 ಇಂಚ್, 1¼ ಇಂಚ್, 1½ ಇಂಚ್, ಲೈಕ್ ದಟ್. So depending upon the number of cables to be run through the pipe, we use different types of PVC pipe. So usually ಲೈಟಿಂಗ್ ಸರ್ಕ್ಯೂಟ್ಗೆ ಅಥವಾ ಹೀಟಿಂಗ್ ಸರ್ಕ್ಯೂಟ್ಗೆ ಮನೆ ಸ್ವಲ್ಪ ಚಿಕ್ಕದಿದೆ, ಪಾಯಿಂಟ್ಸ್ ಕಡಿಮೆ ಇದೆ ಅಂತ ಹೇಳಿದರೆ 1/2 ಇಂಚ್ ಅಥವಾ ಮಿನಿಮಮ್ 3/4 ಇಂಚ್ ಪೈಪು ಡಯಾ ಇರ್ತಕ್ಕಂಥ ಪೈಪು ಸಾಕಾಗುತ್ತೆ. ಅಥವಾ ನಂಬರ್ ಆಫ್ ಕೇಬಲ್ಸ್ ಜಾಸ್ತಿ ರನ್ ಆಗ್ತಾಯಿದೆ ಪೈಪಲ್ಲಿ ಅಂತ ಹೇಳಿದರೆ ಆವಾಗ 1 ಇಂಚ್ ಪೈಪನ್ನು ಬೇಕಂದ್ರೆ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ನಾವು 3/4 ಇಂಚ್ ಡಯಾ ಪೈಪನ್ನು 2 mm ತಿಕ್ ಇರುತ್ತೆ, ಅದು ಪೈಪು PVC ಪೈಪನ್ನು ನಾವು ಉಪಯೋಗಿಸ್ತೇವೆ. ಸೊ ಅದು ಮಾರ್ಕೆಟಲ್ಲಿ ನಮಗೆ ಒಂದು ಲೆಂತ್ ಅಂತ ಸಿಗುತ್ತೆ. ಒಂದು ಪೈಪು ಒಂದು ಲೆಂತ್ ಅಂತ ಕೊಡ್ತಾರೆ, ಅದು 10 ಅಡಿ ಉದ್ದ ಇರುತ್ತೆ. ಆ ಥರದ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ, ಎಷ್ಟು ಲೆಂತ್ ಬೇಕಾಗುತ್ತೆ ಪೈಪ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರ ಎಷ್ಟು ಲೆಂತ್ ಪೈಪನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಎಕ್ಸ್ಟ್ರಾ 10% ತಗೋಬೇಕು. PVC ಪೈಪನ್ನು ತಗೊಳ್ಳುವಾಗ ಏನು ಆ್ಯಕ್ಚುಯಲ್ ಲೆಂತ್ ನಿಮಗೆ ಡ್ರಾಯಿಂಗಲ್ಲಿ ಸಿಗುತ್ತೋ ಅದಕ್ಕಿಂತ 10% ಜಾಸ್ತಿ ಲೆಂತನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಮಧ್ಯದಲ್ಲಿ ನಾವು ಕಟ್ ಮಾಡ್ತೇವೆ, ವೇಸ್ಟೇಜ್ ಆಗುತ್ತೆ, ಜಾಯಿಂಟ್ ಮಾಡ್ತೇವೆ. ಹೀಗೆ ಆ ವೇಸ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು 10% ನಾವು ಪೈಪನ್ನು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಐಟಮ್ ಕೇಬಲ್ಸ್. ಇಲ್ಲಿ ನಾವು ಇಂಟೀರಿಯರ್ ವೈರಿಂಗಿಗೆ ಯೂಸ್ವಲಿ PVC ಕೇಬಲ್ಸ್, ಕಾಪರ್ ಕಂಡಕ್ಟರ್ PVC ಕೇಬಲ್ಸನ್ನು ನಾವು ಬಳಸ್ತೇವೆ. ಇದರಲ್ಲೂ ಸಹ ಡಿಫ್ರೆಂಟ್ ಸೈಜಸ್ ಆಫ್ ಕೇಬಲ್ಸ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. 1 ಸ್ಕ್ವೇರ್ mm ಹಿಡಿದ್ಬಿಟ್ಟು ನಮಗೆ ಯೂಸ್ವಲಿ 8 to 10 ಸ್ಕ್ವೇರ್ mm ಕೇಬಲ್ವರೆಗೂ ಮನೆಯಲ್ಲೂ ಉಪಯೋಗಿಸ್ಬೋದು. ಅದಕ್ಕಿಂತ ಜಾಸ್ತಿ ಸೈಜ್ ಕೇಬಲ್ನ ನಾವು ಬಳಸಲ್ಲ. 1 ಸ್ಕ್ವೇರ್ mm and then 1.5, 2.5, 4 ಸ್ಕ್ವೇರ್ mm, 6 ಸ್ಕ್ವೇರ್ mm, 8 ಸ್ಕ್ವೇರ್ mm ಹೀಗೆ ಮಾರ್ಕೆಟಲ್ಲಿ ನಮಗೆ ಕೇಬಲ್ಗಳು ಸಿಗುತ್ತೆ, ಬೇರೆ ಬೇರೆ ಸೈಜ್ ಕೇಬಲ್ ಸಿಗುತ್ತೆ. ಸೊ ಫಾರ್ ದಿ ಲೈಟಿಂಗ್ ಸರ್ಕ್ಯೂಟ್ ಜನರಲಿ ವಿ ಯೂಸ್ 1 ಸ್ಕ್ವೇರ್ mm or 1.5 ಸ್ಕ್ವೇರ್ mm. If the load is less than 3 ampere in each sub-circuit, ನಾವು ಲೈಟಿಂಗ್ ಸರ್ಕ್ಯೂಟನ್ನು ಲೋಡ್ ಜಾಸ್ತಿ ಇತ್ತು ಅಂತ ಹೇಳಿದರೆ ಸಬ್ ಸರ್ಕ್ಯೂಟಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಆ ಒಂದೊಂದು ಸಬ್ ಸರ್ಕ್ಯೂಟಲ್ಲೂ
ಕರೆಂಟು 3 ಆಂಪ್ಸ್ ಮ್ಯಾಕ್ಸಿಮಮ್, ಅದಕ್ಕಿಂತ 3 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ 1 ಸ್ಕ್ವೇರ್ ಎಮ್ ಎಮ್ ಕೇಬಲ್ನ ನಾವು ಬಳಸ್ಬೋದು. 3 ಆಂಪ್ಸ್ಗಿಂತ ಸ್ವಲ್ಪ ಜಾಸ್ತಿ ಬಂತು ಅಂದ್ರೂ 4 ಆಂಪಿಯರ್, 3.5, 4, 4.5 ಹೀಗೆ ಏನಾದರೂ ಕರೆಂಟ್ ಇತ್ತು ಅಂತ ಹೇಳಿದರೆ ವಿ ಕ್ಯಾನ್ ಗೋ ಫಾರ್ 1.5 ಸ್ಕ್ವೇರ್ ಎಮ್ ಎಮ್ ಕೇಬಲ್. ಸೊ ಹಾಗೆ ಇದು ಲೈಟಿಂಗ್ ಸರ್ಕ್ಯೂಟಿಗೆ ಉಪಯೋಗಿಸ್ತಕ್ಕಂಥ ಕೇಬಲ್ನ ಸೈಜ್ ಇದು 1 ಸ್ಕ್ವೇರ್ ಎಮ್ ಎಮ್ ಅಥವಾ 1.5 ಸ್ಕ್ವೇರ್ ಎಮ್ ಎಮ್ ಕೇಬಲ್ನ ನಾವು ಬಳಸ್ತೇವೆ. ಹಾಗೆ ಹೀಟಿಂಗ್ ಸರ್ಕ್ಯೂಟ್ಗೆ ಯೂಶ್ವಲಿ ಲೋಡ್ ಜಾಸ್ತಿ ಇರುತ್ತೆ. ನಾವು ಮನೆಯಲ್ಲಿ ಗೀಝರ್ ಪಾಯಿಂಟ್ ಇರುತ್ತೆ, ಎಲೆಕ್ಟ್ರಿಕ್ ಹೀಟರ್ ಪಾಯಿಂಟ್ ಇರುತ್ತೆ, ಎಲೆಕ್ಟ್ರಿಕ್ ಸ್ಟವ್ ಪಾಯಿಂಟ್ ಇರುತ್ತೆ, ಆಮೇಲೆ ಫ್ರಿಜ್ಜನ್ನು ಯೂಸ್ ಮಾಡ್ತೇವೆ, ಅದಕ್ಕೆ ಹೀಟಿಂಗ್ ಪಾಯಿಂಟ್ ಬೇಕಾಗುತ್ತೆ. ವಾಟರ್ ಫಿಲ್ಟರ್ ಯೂಸ್ ಮಾಡ್ತೇವೆ, ಅದಕ್ಕೆ ಹೀಟಿಂಗ್ ಪಾಯಿಂಟ್ ಬೇಕಾಗುತ್ತೆ. ಹೀಗೆ ಪಾಯಿಂಟ್ಸು ಮೇಲೆ ಎಷ್ಟು ಲೋಡು ಕನೆಕ್ಟ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ತಕ್ಕನಾದ ಅಷ್ಟು ಕೆಪಾಸಿಟಿ ಇರ್ತಕ್ಕಂಥ ಕೇಬಲ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ಒಂದೊಂದು ಸಬ್ ಸರ್ಕ್ಯೂಟಲ್ಲಿ ಇದು ನೆಕ್ಸ್ಟ್ ಬರುತ್ತೆ ಇದೇ ಸೆಷನಲ್ಲಿ. ಸೊ 3000 ವ್ಯಾಟ್ಸ್ ಅಥವಾ 2 ಪಾಯಿಂಟ್ಸ್ನ ನಾವು ಒಂದು ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಯೂಶ್ವಲಿ 15 ಆಂಪಿಯರ್ ಮಿನಿಮಮ್ 2.5 ಸ್ಕ್ವೇರ್ ಎಮ್ ಎಮ್ ಕೇಬಲ್ನ ನಾವು ಬಳಸಲೇಬೇಕು. ಅದಕ್ಕಿಂತ ಕಡಿಮೆ ಸೈಜನ್ನು ಬಳಸೋ ಹಾಗಿಲ್ಲ. ಕರೆಂಟ್ ಜಾಸ್ತಿ ಇತ್ತು ಅಂತ ಹೇಳಿದರೆ 4 ಸ್ಕ್ವೇರ್ ಎಮ್ ಎಮ್ ಅಥವಾ 6 ಸ್ಕ್ವೇರ್ ಎಮ್ ಎಮ್ ಕೇಬಲ್ನ ನಾವು ಬಳಸ್ಬೋದು. ಇದು ಮಾರ್ಕೆಟಲ್ಲಿ ನಮಗೆ ಕಾಯಿಲ್ ಒಂದೊಂದು ಕಾಯಿಲ್ ಅಂತ ಸಿಗುತ್ತೆ. 90 ಮೀಟರ್ ಲೆಂತ್ ಇರುತ್ತೆ ಕೇಬಲ್ ಅದರಲ್ಲಿ, ಒಂದು ಕಾಯಿಲ್ನಲ್ಲಿ. ಹಾಗೆ ಕೇಬಲ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಕೇಬಲ್ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ PVC ಪೈಪ್ ಲೆಂತ್ ಎಷ್ಟು ಬೇಕು ಅಂತ ಮೊದಲೇ ಸಿಕ್ಕಿರುತ್ತೆ. ಯೂಶ್ವಲಿ ಪೈಪ್ ಲೆಂತ್ ಎಷ್ಟಿರುತ್ತೋ ಅದರ 3 ಟೈಮ್ಸ್ ನಮಗೆ ಕೇಬಲ್ ಬೇಕಾಗುತ್ತೆ. ಸೊ ಪೈಪ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕೆ 10% ಫಾರ್ ಕಟಿಂಗ್ ಆ್ಯಂಡ್ ಜಾಯಿಂಟ್ಸ್ ಆ್ಯಡ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಪೈಪ್ ಬೇಕಾಗುತ್ತೆ. ಸೊ ದ್ಯಾಟ್ ಲೆಂತ್ ಇಂಟು 3 ಮಾಡಿದರೆ ನಮಗೆ ಕೇಬಲ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಇದು ಅಬೌಟ್ ಕೇಬಲ್ಸ್. ದೆನ್ ಸ್ಯಾಡಲ್, GI ಸ್ಯಾಡಲ್ನ ನಾವು ಬಳಸ್ತೇವೆ. ಅಂದರೆ ಸರ್ಫೇಸ್ ಕಾಂಡ್ಯೂಟ್ ಸಿಸ್ಟಮ್ ಆಗಿದ್ದರೆ ಈ GI ಸ್ಯಾಡಲ್ನ ನಾವು ಬಳಸ್ತೇವೆ. ಕನ್ಸೀಲ್ಡ್ ವೈರಿಂಗ್ ಸಿಸ್ಟಮಲ್ಲಿ GI ಸ್ಯಾಡಲ್ನ ನಾವು ಬಳಸಲ್ಲ, ಅಲ್ಲಿ J ಹುಕ್ಸ್ ಅಂತ ಹೇಳ್ಬಿಟ್ಟು ಬಳಸ್ತೇವೆ. ಸೊ ಅಂದರೆ ಗೋಡೆನ ಕನ್ಸೀಲ್ಡ್ ಕಾಂಡ್ಯೂಟ್ ವೈರಿಂಗ್ ಸಿಸ್ಟಮಲ್ಲಿ ಬಿಫೋರ್ ಪ್ಲಾಸ್ಟ್ರಿಂಗ್ ಗೋಡೆನ ಗ್ರೂವ್ ಮಾಡಿಬಿಟ್ಟು ಪೈಪು ಅದರಲ್ಲಿ ಇನ್ಸರ್ಟ್ ಮಾಡಿ J ಹುಕ್ಸಿಂದ ಅಥವಾ ನೈಲ್ಸ್ ಇರ್ಬೋದು ಅದನ್ನು ಅದರಲ್ಲಿ ಫಿಟ್ ಮಾಡ್ತಾರೆ. ಅದು ಈಚೆ ಬರದೇ ಇರೋ ಹಾಗೆ, ಗೋಡೆಯಿಂದ ಈಚೆ ಬರದೇ ಇರೋ ಹಾಗೆ ನೈಲ್ಸಿಂದ ಸಹ ಅದನ್ನು ಫಿಕ್ಸ್ ಮಾಡ್ತಾರೆ ಗೋಡೆಗೆ ಪೈಪನ್ನು. ಹಾಗೆ GI ಸ್ಯಾಡಲ್ ಅಂತ ಹೇಳಿದರೆ ನಮಗೆ ಸರ್ಫೇಸ್ ಕಾಂಡ್ಯೂಟ್ ವೈರಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಅದು ಗೋಡೆ ಮೇಲೆ, ಫಿನಿಶ್ಡ್ ಗೋಡೆ ಮೇಲೆ ಪೈಪನ್ನು ಫಿಕ್ಸ್ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಮೆಟೀರಿಯಲ್ ಇದು. ನೆಕ್ಸ್ಟ್ ಒನ್ ಈಸ್ MCB. It is a miniature circuit breaker. It is a safety and protective device, MCB. So usually ಮೀಟ್ರ್ ಬೋರ್ಡಲ್ಲಿ ಒಂದು MCB ಯೂಸ್ ಮಾಡ್ತೇವೆ. ಅದರ ಲೈಟಿಂಗ್ ಸರ್ಕ್ಯೂಟ್ ಆ್ಯಸ್ ವೆಲ್ ಆಸ್ ಹೀಟಿಂಗ್ ಸರ್ಕ್ಯೂಟ್ ಎರಡರದ್ದು ಲೋಡ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ಯಾವ ರೇಟಿಂಗ್ MCB ಬೇಕಾಗುತ್ತೆ ಚೆಕ್ ಮಾಡಿಕೊಂಡು ಆ ರೇಟಿಂಗ್ನ MCBನ ನಾವು ಮೀಟ್ರ್ ಬೋರ್ಡಲ್ಲಿ ಫಿಕ್ಸ್ ಮಾಡ್ತೇವೆ ಒಂದು. ಆಮೇಲೆ ಅಲ್ಲಿಂದ ಮೀಟ್ರ್ ಬೋರ್ಡಿಂದ ಡಿಸ್ಟ್ರಿಬ್ಯೂಷನ್ ಬೋರ್ಡ್ಗೆ ಸಪ್ಲೈ ಬರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಬೋರ್ಡಲ್ಲಿ ಅಗೇನ್ it will be divided into lighting circuit as well as heating circuit. So lighting circuit will have separate MCB and heating circuit will have separate MCB. We can use 2-pole MCB or single pole MCB in the distribution board to control as well as for safety purposes. So if anything happens in the wiring,
if any faults occurs, so AMCB trips that circuit. It is very sensitive. Even small increase in current will MCB trips that circuit. So it protects the circuit from the fault. So next one, GI pipe. GI ಪೈಪನ್ನು ನಾವು ಅರ್ಥಿಂಗಿಗೆ ಯೂಸಲಿ ಬಳಸ್ತೇವೆ. ಮನೆ ವೈರಿಂಗಿಗೆ ಎಲ್ಲೋ ಮನೆ ಒಳಗಡೆ ಎಲ್ಲೋ ಬಳಸಲ್ಲ. ಈ ಲೈಟಿಂಗ್ ಸರ್ಕ್ಯೂಟ್ ಇರ್ತಕ್ಕಂಥ ಸಾಕೆಟ್ನ ಗ್ರೌಂಡ್ ಪಿನ್ 3ನೇ ಪಿನ್ನು ಅರ್ತ್ ಮಾಡಬೇಕು. ಹಾಗಾಗಿ ಅಲ್ಲಿಂದ ವೈರ್ನ ರನ್ ಮಾಡಿ ಎಲ್ಲ ಸಾಕೆಟ್ನ ಗ್ರೌಂಡ್ ಪಿನ್ನಿಂದ ಒಂದು ವೈರ್ ರನ್ ಆಗುತ್ತೆ. ಇಟ್ ಗೋಸ್ ಟು ದಿ ಅರ್ತ್ ಪಿಟ್. ಅಲ್ಲಿ ಅರ್ತ್ ಎಲೆಕ್ಟ್ರೋಡ್ನ ಇನ್ಸರ್ಟ್ ಮಾಡಬೇಕು. ಆ ಅರ್ತ್ ಎಲೆಕ್ಟ್ರೋಡು GI ಪೈಪ್ ಆಗಿರುತ್ತೆ. ಸೊ ಯೂಸಲಿ ಫಾರ್ ಡೊಮೆಸ್ಟಿಕ್ ಅರ್ಥಿಂಗ್ 1.5 ಮೀಟರ್ದು GI ಪೈಪು ತಗೊಂಡು ಅದನ್ನು ಇನ್ಸರ್ಟ್ ಮಾಡಿ ಗ್ರೌಂಡಲ್ಲಿ, ಅದಕ್ಕೆ ಈ ಸಾಕೆಟಿಂದ ಹೋಗಿರ್ತಕ್ಕಂಥ ವೈರ್ನ ನಾವು ಅದಕ್ಕೆ ಕನೆಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಒನ್, GI ವೈರ್. ಇದು ಈ ಸಾಕೆಟ್ಗಳಿಂದ ಅಥವಾ ಮೀಟ್ರ್ ಬೋರ್ಡಿಂದ ಅರ್ತ್ ಪಾಯಿಂಟಿಗೆ, ನಾವಿಲ್ಲಿ ಮೀಟ್ರ್ ಬೋರ್ಡಲ್ಲಿ ಒಂದು ಅರ್ಥಿಂಗ್ ಮಾಡ್ತೇವೆ. ಹಾಗೆ ಸಾಕೆಟ್ಗಳು ಗ್ರೌಂಡ್ ಪಿನ್ ತಗೊಂಡೋಗಿ ಒಂದು ಅರ್ಥಿಂಗ್ ಕನೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಹೀಟಿಂಗ್ ಸರ್ಕ್ಯೂಟ್ ಸಪ್ರೇಟಾಗಿ ಅರ್ಥಿಂಗ್ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಪಾಯಿಂಟಿಂದ ಅರ್ತ್ ಎಲೆಕ್ಟ್ರೋಡಿಗೆ ಹೋಗ್ತಕ್ಕಂಥ ವೈರ್ ಇದು HSWC GI ವೈರ್. ಯೂಸ್ವಲಿ ಇದು 1 kg ಬೇಕಾಗತ್ತೆ. 10 ಮೀಟರ್ ಲೆಂತ್ ಇರುತ್ತೆ. ಸೊ ಅದನ್ನು 1 ಅಥವಾ 2 kg ಬೇಕಂದ್ರೆ ನಾವು ಬಳಸ್ಬೋದು. ಸೊ ನೆಕ್ಸ್ಟ್ ಒನ್, ಟೀಕುಡ್ ಬೋರ್ಡ್. ಮನೆಯಲ್ಲಿ ಎಲ್ಲ ಸ್ವಿಚ್ ಬೋರ್ಡ್ಗಳು, ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ಗಳು ಬರುತ್ತೋ ಅಲ್ಲಿ ಆ ಗೋಡೆ ಒಳಗಡೆ ಈ ಟೀಕುಡ್ ಬೋರ್ಡನ್ನು ಫಿಕ್ಸ್ ಮಾಡಿರ್ತಾರೆ. ಅದ್ರ ಮೇಲ್ಗಡೆ ಗೋಡೆ ಲೆವೆಲ್ಗೆ ಹೈಲಾಮ್ ಶೀಟನ್ನು ಫಿಕ್ಸ್ ಮಾಡಿ ಸ್ವಿಚ್ಚು ಅಥವಾ ಸಾಕೆಟ್ನ ಫಿಕ್ಸ್ ಮಾಡ್ತಾರೆ. ಸೊ ಮೊದಲು ಓಲ್ಡನ್ ಡೇಸಲ್ಲಿ ಟೀಕುಡ್ ಬೋರ್ಡ್ಸ್ನ ಯೂಸ್ ಮಾಡ್ತಾಯಿದ್ರು. ಆದರೆ ಈಗ ಮೆಟಲ್ದು ಒಂದು ಬಾಕ್ಸ್ನ ಯೂಸ್ ಮಾಡ್ತಾರೆ. ಗೋಡೆ ಒಳಗಡೆ ಇನ್ಸರ್ಟ್ ಮಾಡಿರ್ತಾರೆ. ಅದ್ರ ಮೇಲ್ಗಡೆ ಹೈಲಾಮ್ ಶೀಟನ್ನು ಫಿಕ್ಸ್ ಮಾಡ್ತಾರೆ. ಸೈಜು, ಅದರ ಸೈಜ್ ಬಂದ್ಬಿಟ್ಟು ಡಿಫ್ರೆಂಟ್ ಸೈಜಲ್ಲಿ ಮಾರ್ಕೆಟಲ್ಲಿ ಸಿಗ್ತವೆ ನಮಗೆ. ಅಂದರೆ ಎಷ್ಟು ಸ್ವಿಚ್ಗಳು ಎಷ್ಟು ಸಾಕೆಟು ನಾವು ಕನೆಕ್ಟ್ ಮಾಡಬೇಕು ಅದ್ರ ಮೇಲೆ ಅದರ ಸೈಜ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಈಸ್ PVC ಗ್ಯಾಂಗ್ ಬಾಕ್ಸ್. ಇದನ್ನು ಉಪಯೋಗಿಸೋದು ಭಾಳ ಕಡಿಮೆ. ಎಲ್ಲೋ ಒಂದು ಸ್ವಿಚ್ಚು, ಬಾತ್ರೂಮ್ಗೆ ಡೋರ್ ಹೊರಗಡೆ 1-2 ಸ್ವಿಚ್ಗಳು ಫಿಕ್ಸ್ ಮಾಡಬೇಕು ಅಂತ ಹೇಳಿದರೆ PVC ಗ್ಯಾಂಗ್ ಬಾಕ್ಸನ್ನು ನಾವು ಉಪಯೋಗಿಸ್ತೇವೆ. ಆ್ಯಂಡ್ ದೆನ್ ಹೈಲಾಮ್ ಶೀಟ್. ಇದು ಸ್ವಿಚ್ ಬೋರ್ಡ್ಗಳಲ್ಲಿ ಏನು ಪ್ಲೇಟ್ ಮೇಲ್ಗಡೆ ಕಾಣಿಸುತ್ತಲ್ಲ, ಆ ಪ್ಲೇಟ್ ಮೇಲ್ಗಡೆ ಸ್ವಿಚ್ಚು ಮತ್ತು ಸಾಕೆಟನ್ನು ಫಿಕ್ಸ್ ಮಾಡ್ತೇವೆ. ಆ ಪ್ಲೇಟನ್ನು ನಾವು ಹೈಲಾಮ್ ಶೀಟ್ ಅಂತ, ಹೈಲಾಮ್ ಪ್ಲೇಟ್ ಅಂತ ಕರಿತೇವೆ. ಇದು ಮಾರ್ಕೆಟಲ್ಲಿ ಯೂಸಲಿ ₹1 ಒಂದು ಅಥವಾ 90 ಪೈಸೆಗೆ ಒಂದು ಸ್ಕ್ವೇರ್ ಇಂಚ್ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಎಷ್ಟು ಸ್ಕ್ವೇರ್ ಇಂಚ್ ಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಪ್ರಕಾರ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹೈಲಾಮ್ ಶೀಟನ್ನು ತರಬೇಕಾಗತ್ತೆ. ಆ್ಯಂಡ್ ದೆನ್ ಬಲ್ಕ್ ಹೆಡ್ ಫಿಟ್ಟಿಂಗ್. ಸೊ ಯೂಸ್ವಲಿ ಇದನ್ನು ನಾವು ಮನೆಯಿಂದ ಆಚೆ ಎಂಟ್ರೆನ್ಸಲ್ಲಿ ಗೋಡೆಗೆ ಫಿಟ್ ಮಾಡ್ತಕ್ಕಂಥದ್ದು. ಹೊರಗಡೆ ಲೈಟ್ ಬೇಕಲ್ಲ ಅದಕ್ಕೆ, ಅಥವಾ ಸೀಲಿಂಗಿಗೆ ಬಾಲ್ಕನಿನಲ್ಲಿ ಫಿಟ್ ಮಾಡ್ಬೋದು. ಆ್ಯಂಡ್ ದೆನ್ J hooks. This one is used for fixing the pipes in case of concealed conduit systems. ಸೊ ಇವಿಷ್ಟು ಸುಮಾರಾಗಿ ನಾನು ಲಿಸ್ಟ್ ಮಾಡಿದ್ದೇನೆ. ಮ್ಯಾಕ್ಸಿಮಮ್ ಮೆಟೀರಿಯಲ್ಸ್ನ ಲಿಸ್ಟ್ ಮಾಡಿದ್ದೇನೆ. ಇವಿಷ್ಟು ಜನರಲ್ಲಾಗಿ ವೈರಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಕ್ಕಂಥವು ಇವೆಲ್ಲ. ಈಗ ಇದರದ್ದು ಸ್ಪೆಸಿಫಿಕೇಷನ್ಸ್, ನೀವು ಸ್ಪೆಸಿಫಿಕೇಷನ್ಸ್ ಬರೀರಿ ಅಂತ ಏನಾರ ಕ್ವಶನ್ ಕೇಳಿದರೆ, ಯಾವುದಾದ್ರೂ ಮೆಟೀರಿಯಲ್ದು ಸ್ಪೆಸಿಫಿಕೇಷನ್ ಕೇಳಿದರೆ ಅದರದ್ದು ಸ್ಪೆಸಿಫಿಕೇಷನ್ ಬರೀಬೇಕಾಗತ್ತೆ. ನಾವು
let us know about specification of switches. So it is a general specification given here, but when you are asked to write a specification for a particular switch, you have to write particular specification. So now these are the general specifications. ಸ್ವಿಚಸ್ ಅಂದರೆ ಎಷ್ಟು ಟೈಪ್ ಸಿಗುತ್ತೋ ಮಾರ್ಕೆಟಲ್ಲಿ, ಯಾವ್ಯಾವ ರೇಟಿಂಗಲ್ಲಿ ಸಿಗುತ್ತೋ ಅದೆಲ್ಲದನ್ನು ಇಲ್ಲಿ ಮೆನ್ಷನ್ ಮಾಡಿದೆ. ಹಾಗಾಗಿ ಮೆಟೀರಿಯಲ್ ಯೂಸ್ಡ್, ಇದರಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ಕೇಳಿದೆ. ಬೇಕ್ಲೈಟ್ ಆ ಪೋರ್ಸ್ಲೈನ್, ಪೋರ್ಸ್ಲೈನ್ ಇರ್ಬೋದು ಅಥವಾ ಬೇಕ್ಲೈಟ್ ಇರ್ಬೋದು. ಅದು ಮೇಲ್ಗಡೆ ನಿಮಗೇನು ಸ್ವಿಚ್ ಆನ್ ಆ್ಯಂಡ್ ಆಫ್ ಬೆರಳಿಂದ ಟಚ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡ್ತಾವಲ್ಲ, ಅದು ಮೆಟೀರಿಯಲ್ ಬೇಕ್ಲೈಟ್. ಸಾಮಾನ್ಯವಾಗಿ ಈಗ ನಾವು ಬೇಕ್ಲೈಟ್ ಮೆಟೀರಿಯಲ್ನ ಉಪಯೋಗಿಸ್ತೇವೆ. ಆ್ಯಂಡ್ ದೆನ್ ಟೈಪ್ ಆಫ್ ಸ್ವಿಚ್ ಅಂತ ಹೇಳಿದ್ರೆ ಟಂಬ್ಲರ್, ಫ್ಲಶ್ ಆರ್ ಪೆಂಡೆಂಟ್ ಅಂತ ಹೇಳ್ಬಿಟ್ಟು, ಯೂಸ್ವಲಿ ಫ್ಲಶ್ ಟೈಪ್ ನಾವು ಇವಾಗ ಬಳಸ್ತಕ್ಕಂಥವೆಲ್ಲ ಫ್ಲಶ್ ಟೈಪ್ ಸ್ವಿಚಸ್ಸು. ಹಾಗಾಗಿ ಫ್ಲಶ್ ಟೈಪ್ ಅಂತ ಬರಿಬೇಕಾಗುತ್ತೆ. ಇವೆಲ್ಲವನ್ನು ಬರಿಬಾರ್ದು, ಯಾವುದರ ಒಂದನ್ನು ಬರಿಬೇಕು ಇದರಲ್ಲಿ. ಆ್ಯಂಡ್ ದೆನ್ ಕರೆಂಟ್ ರೇಟಿಂಗ್, ಇಟ್ ರೇಂಜಸ್ ಫ್ರಮ್ 6 ಆಂಪಿಯರ್ ಟು 16 ಆಂಪಿಯರ್. ಸೊ in the switch used in the lighting circuit should have 6 ampere current rating, and switch used in the heating circuit will have 16 ampere capacity. So ಲೈಟಿಂಗ್ ಸರ್ಕ್ಯೂಟ್ಗೆ ಯೂಸ್ ಮಾಡ್ತಕ್ಕಂಥ ಸ್ವಿಚ್ ಆದರೆ 6 ಆಂಪ್ಸ್ ಅಂತ ಬರೀಬೇಕು. ಹೀಟಿಂಗ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಕ್ಕಂಥ ಸ್ವಿಚ್ ಆದರೆ ಅದಕ್ಕೆ ನಾವು 16 ಆಂಪಿಯರ್ ಅಂತ ಬರೀಬೇಕು. ನೆಕ್ಸ್ಟು ಅದರದ್ದು ವೋಲ್ಟೇಜ್ ಗ್ರೇಡ್, ಯೂಸ್ವಲಿ ಡೊಮೆಸ್ಟಿಕ್ ವೈರಿಂಗ್ ಅಂತ ಹೇಳಿದರೆ 250 ವೋಲ್ಟ್ಸ್ ಇರುತ್ತೆ. ಆ್ಯಂಡ್ ನಂಬರ್ ಆಫ್ ಪೋಲ್ಸ್, ಸೊ ಇದರಲ್ಲಿ ಸಿಂಗಲ್ ಪೋಲ್, ನಾನು ಆವಾಗಲೇ ಹೇಳಿದೆ, ಸಿಂಗಲ್ ಪೋಲ್, ಡಬಲ್ ಪೋಲ್ ಆ್ಯಂಡ್ 3 ಪೋಲ್. ಸೊ ಇದರಲ್ಲಿ ಮನೆಯಲ್ಲಿ ನಾವು ಬಳಸ್ತಕ್ಕಂಥವೆಲ್ಲ ಲೈಟನ್ನು ಆನ್ ಮಾಡಲಿಕ್ಕೆ, ಆಫ್ ಮಾಡಲಿಕ್ಕೆ ಸಿಂಗಲ್ ಪೋಲ್ ಸ್ವಿಚ್ಚನ್ನು ಬಳಸ್ತೇವೆ. ಮೇನ್ ಸ್ವಿಚ್ ಬೋರ್ಡ್ಗಳಲ್ಲಿ ಅಥವಾ ಮೀಟರ್ ಬೋರ್ಡ್ಗಳಲ್ಲಿ ಡಬಲ್ ಪೋಲ್ ಸ್ವಿಚ್ಗಳನ್ನು ಅಥವಾ ಟ್ರಿಪಲ್ ಪೋಲ್ ಸ್ವಿಚ್ಗಳನ್ನು ಬಳಸ್ತೇವೆ. ಇಫ್ ಇಟ್ ಈಸ್ ಎ ಸಿಂಗಲ್ ಫೇಸ್, ಡಿ ಪಿ ಸ್ವಿಚ್ಚನ್ನು ಬಳಸ್ತೇವೆ. 3 ಫೇಸ್ ಸಪ್ಲೈ ಇದ್ದರೆ ಟಿ ಪಿ, 3 ಪೋಲ್ ಸ್ವಿಚ್ಚನ್ನು ನಾವು ಬಳಸ್ತೇವೆ. ಸೊ ನೆಕ್ಸ್ಟು ವಾಲ್ ಪ್ಲಗ್ ಸಾಕೆಟ್ಸ್. ಸೊ ಇಲ್ಲೂ ನಿಮಗೆ ಮೆಟೀರಿಯಲ್ ಬಂದು ಬೇಕ್ಲೈಟ್ ಆರ್ ಪೋರ್ಸ್ಲಿನ್ ಬೇಸ, ಬೇಕ್ಲೈಟ್ ಕವರ್ಡ್. ಸೊ ಯೂಸ್ವಲಿ ಬೇಕ್ಲೈಟ್ ಕವರ್ಡ್ ಎಲ್ಲ ಇವಾಗಿನ ಮೆಟೀರಿಯಲ್ ಎಲ್ಲ ಬೇಕ್ಲೈಟ್ ಕವರ್ಡ್ ಇರುತ್ತೆ. ಕಲರ್ ಆಲ್ಮೋಸ್ಟ್ ವೈಟ್ ಇರುತ್ತೆ. ಟೈಪು ಫ್ಲಶ್ ಆರ್ ಟಂಬ್ಲರ್. ಫ್ಲಶ್ ಅಂತ ಹೇಳಿದರೆ ಗೋಡೆ ಲೆವೆಲ್ಗೆ ಫಿಕ್ಸ್ ಆಗುತ್ತೆ. ಟಂಬ್ಲರ್ ಅಂತ ಹೇಳಿದರೆ ಸ್ವಿಚ್ ಪ್ರೊಜೆಕ್ಟ್ ಆಗುತ್ತೆ, ಹೊರಗಡೆ ಪ್ರೊಜೆಕ್ಟ್ ಆಗುತ್ತೆ. ಸೊ ಜನರಲಾಗಿ ಫ್ಲಶ್ ಟೈಪ್ ಸಾಕೆಟನ್ನು ನಾವು ಉಪಯೋಗಿಸ್ತೇವೆ. ಹಾಗೆ ನಂಬರ್ ಆಫ್ ಪಿನ್ಸ್ ನೀವು ನೋಡಿರ್ಬೋದು. 2 ಪಿನ್ ಸಾಕೆಟ್ ಇರುತ್ತೆ, 3 ಪಿನ್ ಇರುತ್ತೆ, ಅಥವಾ 5 ಪಿನ್ ಇರುತ್ತೆ. ಇಲ್ಲಿ 3/2, 3/2 ಪಿನ್ಸ್ ಅಂತ ಬರೆದಿದೆ. ಇಟ್ ಈಸ್ ಎ 5 ಪಿನ್ ಸಾಕೆಟ್. ಸೊ ಕೆಲವಕ್ಕೆ 2 ಪಿನ್ ಪ್ಲಗ್ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ 2 ಪಿನ್ ಸಾಕೆಟ್ ಬೇಕಾಗತ್ತೆ. 3 ಪಿನ್ ಪ್ಲಗ್ ಇದ್ದರೆ 3 ಪಿನ್ ಸಾಕೆಟ್ ಬೇಕಾಗತ್ತೆ. ಹಾಗೆ ಸೊ ಎರಡನ್ನೂ 5 ಪಿನ್ ಇತ್ತು ಅಂತ ಹೇಳಿದರೆ ಅದರಲ್ಲಿ ನೀವು 2 ಪಿನ್ನು ಬಳಸ್ಬೋದು, 3 ಪಿನ್ ಪ್ಲಗ್ಗನ್ನು ಬಳಸ್ಬೋದು. ಸೊ ಕರೆಂಟ್ ರೇಟಿಂಗ್ ಅಗೇನ್ ಇಟ್ ರೇಂಜಸ್ ಫ್ರಮ್ 6 ಆಂಪಿಯರ್ ಟು 16 ಆಂಪಿಯರ್, 6 amps to 16 amps. ನೆಕ್ಸ್ಟು ವೋಲ್ಟೇಜ್ ಗ್ರೇಡ್, ಜನರಲಿ 250 volts ಫಾರ್ ಸಿಂಗಲ್ ಫೇಸ್. ನೆಕ್ಸ್ಟು ಇಲ್ಲಿ ಕರೆಂಟ್ ರೇಟಿಂಗು ನೀವು ಲೈಟಿಂಗ್ ಸರ್ಕ್ಯೂಟ್ಗೆ ಆದರೆ 6 ಆಂಪಿಯರ್ ಇರುತ್ತೆ, ಹೀಟಿಂಗ್ ಸರ್ಕ್ಯೂಟ್ ಆದರೆ 16 ಆಂಪಿಯರ್ ರೇಟಿಂಗ್ ಇರುತ್ತೆ ಪ್ಲಗ್ ಸಾಕೆಟ್. ನೆಕ್ಸ್ಟ್ ಐಟಮ್ ಈ ಸೀಲಿಂಗ್ ರೋಸ್. ನಾನಿಲ್ಲಿ ಕೆಲವು ಮೆಟೀರಿಯಲ್ ಮಾತ್ರ ಸ್ಪೆಸಿಫಿಕೇಷನ್ ಹೇಳ್ತಾ ಇದ್ದೀನಿ. ಸೀಲಿಂಗ್ ರೋಸ್ ಇದು ಫ್ಯಾನ್ಗಳಿಗೆ ಟ್ಯೂಬ್ಲೈಟ್ಗಳು ಎಲ್ಲಾದರೂ ಫಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಇಂಥ ಕಡೆ ನಾವು ಸೀಲಿಂಗ್ ರೋಸನ್ನು ಬಳಸ್ತೀವಿ. ಸೊ ಸೀಲಿಂಗ್ ರೋಸ್, ದ ನೇಮ್ ಇಟ್ ಸೆಲ್ಫ್ ಸೇಸ್ ಇಟ್ ಈಸ್ ಫಿಕ್ಸ್ಡ್ ಇನ್ ದಿ ಸೀಲಿಂಗ್, ದಟ್ ಈಸ್ ವೈ ವಿ ಕಾಲ್ ಇಟ್ ಅ ಸೀಲಿಂಗ್ ರೋಸ್. ಸೊ ಟ್ಯಾಪ್ ಮಾಡಲಿಕ್ಕೆ, ಸಪ್ಲೈನ ಟ್ಯಾಪ್ ಮಾಡಲಿಕ್ಕೆ ಈ ಸೀಲಿಂಗ್ ರೋಸನ್ನು ಬಳಸ್ತೇವೆ. ಅಲ್ಲಿಂದ ವೈರ್ ಈಚೆ ಬರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ದಿ ಲೈಟ್, ಫ್ಲೋರಸೆಂಟ್ ಲ್ಯಾಂಪ್ ಆರ್ ಫ್ಯಾನ್, ಲೈಕ್ ದ್ಯಾಟ್. ಅದು ಮೆಟೀರಿಯಲ್ಲು ಬೇಕ್ಲೈಟ್ದಾಗಿರುತ್ತೆ ಯೂಸ್ವಲಿ. ಆ್ಯಂಡ್ ದೆನ್ ಟೈಪ್
ನಾನು ಆವಾಗಲೇ ಹೇಳಿದೆ 2 ಪ್ಲೇಟ್ ಆರ್ 3 ಪ್ಲೇಟ್ ಇರುತ್ತೆ. ಒಂದೇ ಒಂದು ಪಾಯಿಂಟ್ ಇದೆ, ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಅಲ್ಲಿ 2 ಪ್ಲೇಟ್ನ ಬಳಸ್ತೇವೆ. ಅಲ್ಲಿಂದ ಮುಂದೆ ಇನ್ನೂ ಹೋಗುತ್ತೆ ಸಪ್ಲೈ ಅಂತ ಹೇಳಿದರೆ 3 ಪ್ಲೇಟನ್ನು ಬಳಸ್ತೇವೆ ಟ್ಯಾಪ್ ಮಾಡಲಿಕ್ಕೆ. ಸೊ ಯೂಸಲಿ ಕರೆಂಟ್ ರೇಟಿಂಗ್ 6 ಆಂಪಿಯರ್ ಇರುತ್ತೆ, ವೋಲ್ಟೇಜ್ ರೇಟಿಂಗ್ 250 ವೋಲ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಸೀಲಿಂಗ್ ಫ್ಯಾನ್. ಸೀಲಿಂಗಲ್ಲಿ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ಸ್ವೀಪಿಂಗ್ ಡಯಾಮೀಟರ್ ಅಂತ ಕರೀತಾರೆ, ಸ್ವೀಪ್ ಅಂತ ಕರೀತಾರೆ, ಅಥವಾ ಸ್ವೀಪಿಂಗ್ ಡಯಾಮೀಟರ್. ಅದು ಆ ಬ್ಲೇಡ್ ಏನು ತಿರುಗುತ್ತೋ ಅದೆಷ್ಟು ಡಯಾಮೀಟರ್ ಕವರ್ ಮಾಡುತ್ತೆ ಅದನ್ನು ಇಲ್ಲಿ ಕೊಟ್ಟಿದೆ. ಬ್ಲೇಡ್ಸು ಸ್ವಲ್ಪ ಚಿಕ್ಕದಿದ್ದರೆ 900 mm ಇರುತ್ತೆ, ಸ್ವಲ್ಪ ದೊಡ್ಡದಿದ್ದರೆ 1050, ಇನ್ನೂ ದೊಡ್ಡದು ಅಂದರೆ 1200 mm. ಹೀಗೆ ಬ್ಲೇಡ್ನ ಲೆಂತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಬ್ಲೇಡ್ ಲೆಂತನ್ನು ಹೇಳ್ತಕ್ಕಂಥದ್ದು ಇದು ಸ್ವೀಪಿಂಗ್ ಡಯಾಮೀಟರ್. ದೆನ್ ವ್ಯಾಟೇಜ್, ಯೂಸ್ವಲಿ 60 ವ್ಯಾಟ್ಸ್ ಅಥವಾ 80 ವ್ಯಾಟ್ಸ್ ಜನರಲಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಆ್ಯಂಡ್ ದೆನ್ ವೋಲ್ಟೇಜ್ ರೇಟಿಂಗ್, ಜನರಲಾಗಿ ಸಿಂಗಲ್ ಫೇಸ್ ಸಪ್ಲೈ ಅಂತ ಹೇಳಿದರೆ 250 ವೋಲ್ಟ್ಸ್ ಗ್ರೇಡ್ ಇರುತ್ತೆ. ಫ್ರೀಕ್ವೆನ್ಸಿ 50 ಹರ್ಟ್ಸ್ ಸಪ್ಲೈ, ನಮಗೆ ಸಪ್ಲೈ ಸಿಗ್ತಕ್ಕಂಥದ್ದೇ 50 ಹರ್ಟ್ಸ್, ಹಾಗಾಗಿ ನಾವು ಅದನ್ನು 50 ಹರ್ಟ್ಸ್ ಅಂತ ಬರೀಬೇಕಾಗತ್ತೆ. ಟೈಪ್ ಆಫ್ ಬೇರಿಂಗ್, ಇದರಲ್ಲಿ ಫ್ಯಾನಲ್ಲಿ ಬೇರಿಂಗ್ ಯಾವುದು ನೀವು ಉಪಯೋಗಿಸ್ತಾರೆ ಅಂತ ಹೇಳಿ ಬುಷ್ ಬೇರಿಂಗು ಅಥವಾ ಬಾಲ್ ಬೇರಿಂಗ್ ಇರುತ್ತೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ನಾವು ಬರೀಬೇಕಾಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಫ್ಯಾನ್ ಸ್ಪೆಸಿಫಿಕೇಷನ್ ಅಂತ ಹೇಳಿದರೆ ನೀವು ಸ್ವೀಪಿಂಗ್ ಡಯಾಮೀಟರ್ ಇವೆಲ್ಲವನ್ನು ಬರೆಯೋದು ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ವ್ಯಾಲ್ಯೂ 1200 mm ಸ್ವೀಪಿಂಗ್ ಡಯಾಮೀಟರ್ ಅಂತ ಬರೆದ್ರೆ ಸಾಕಾಗುತ್ತೆ. ಆಮೇಲೆ ವ್ಯಾಟೇಜ್ 80 ವ್ಯಾಟ್, ವೋಲ್ಟೇಜ್ ರೇಟಿಂಗ್ 250 ವೋಲ್ಟ್ಸ್, ಫ್ರೀಕ್ವೆನ್ಸಿ 50 ಹರ್ಟ್ಸ್, ಟೈಪ್ ಆಫ್ ಬೇರಿಂಗ್ ಬಾಲ್ ಬೇರಿಂಗ್, ಹೀಗೆ ಇಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಐಟಮ್ ಕೇಬಲ್ಸ್ ಇದೆ. ಇಲ್ಲಿ ನಿಮಗೆ ಅದರ ಇನ್ಸುಲೇಷನ್ ಮೆಟೀರಿಯಲ್ ಯಾವುದು, ಕಂಡಕ್ಟರ್ ಯಾವುದು, ಅದರ ಸೈಜ್ ಎಷ್ಟು, ಎಷ್ಟು ವೋಲ್ಟೇಜು, ಎಷ್ಟು ಕರೆಂಟು, ಇವೆಲ್ಲ ಬರಿಬೇಕಾಗತ್ತೆ. ಸೊ ಇಲ್ಲಿ ಕಂಡಕ್ಟರ್ ಮೆಟೀರಿಯಲ್ ಯೂಸಲಿ ಕಾಪರ್ ಆರ್ ಅಲ್ಯೂಮಿನಿಯಂ ಯೂಸ್ ಮಾಡ್ತೇವೆ. ಇಂಟೀರಿಯರ್ ವೈರಿಂಗಿಗೆ ಕಾಪರ್ ವೈರ್ನ ಯೂಸ್ ಮಾಡ್ತೇವೆ. ಸರ್ವಿಸ್ ಮೇನಿಗಾದರೆ ಅಲ್ಯೂಮಿನಿಯಂ ಕಂಡಕ್ಟರ್ ಕೇಬಲ್ನ ನಾವು ಬಳಸ್ತೇವೆ. ಸೈಜ್ ನೋಡಿ, 1 ಸ್ಕ್ವೇರ್ mm, 1.5 ಸ್ಕ್ವೇರ್ mm, 2.5 ಸ್ಕ್ವೇರ್ mm, like that, depending upon load current we use proper size of cable. Insulation ಯೂಸ್ವಲಿ PVC ಇರುತ್ತೆ. ಮನೆ ಒಳಗಡೆ ಬಳಸ್ತಕ್ಕಂಥವೆಲ್ಲ PVC ಇನ್ಸುಲೇಷನ್ ಇರುತ್ತೆ. CTS VIR ಇವೆಲ್ಲ ನಾವು ಈಗ ಬಳಸಲ್ಲ ಮನೆ ಒಳಗಡೆ. ಇದೆಲ್ಲ ಬ್ಯಾಟನ್ ವೈರಿಂಗ್ಗೆ ಬಳಸ್ತಕ್ಕಂಥ ವೈರ್ ಇದು, ಸೊ ಹಾಗಾಗಿ ಇಲ್ಲಿ ನಾವು ಬಳಸಲ್ಲ. ದೆನ್ ನಂಬರ್ ಆಫ್ ಶೀತಿಂಗ್, ಇದು ಇನ್ಸುಲೇಷನ್ ಲೆವೆಲ್, ಇದು ಸಿಂಗಲ್ ಡಬಲ್. ದೆನ್ ವೋಲ್ಟೇಜ್ ಗ್ರೇಡ್ ಈಸ್ 250 ಆರ್ 500, ಅಂದರೆ ನಾವು ಸಿಂಗಲ್ ಫೇಸ್ ಸಪ್ಲೈನಲ್ಲಿ ಯೂಸ್ ಮಾಡ್ತಾ ಇದ್ದಾವ ಅಥವಾ 3 ಫೇಸಲ್ಲಿ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಅದರ ವೋಲ್ಟೇಜ್ ರೇಟಿಂಗ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ವೋಲ್ಟೇಜ್ ಗ್ರೇಡ್ ಅದರದ್ದು 250 ಇರುತ್ತೆ ಅಥವಾ 600 500 ಹಿಂಗಿರುತ್ತೆ. ಸೊ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಂಬರ್ ಆಫ್ ಸ್ಟ್ಯಾಂಡ್ಸ್, ಸಿಂಗಲ್ ಆರ್ ಮಲ್ಟಿ ಸ್ಟ್ಯಾಂಡ್. ಇಲ್ಲಿ ಮೊದಲೆಲ್ಲ ನಾವು ಓಲ್ಡನ್ ಡೇಸಲ್ಲಿ ಸಿಂಗಲ್ ಸ್ಟ್ಯಾಂಡ್ ಕೇಬಲ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. 118, 320, 720 ಹೀಗೆ ಕೇಬಲ್ಗಳಲ್ಲಿ. ಸೊ ಬಟ್ ನಾವು ವಿ ಯೂಸ್ ಮಲ್ಟಿ ಸ್ಟ್ಯಾಂಡ್ ಕೇಬಲ್ಸ್. ಸೊ ಈಗ ಸಬ್ ಸರ್ಕ್ಯೂಟ್ಸ್, ನಮ್ಮ ಮನೆಯಲ್ಲಿ ಟೋಟಲ್ ಲೋಡನ್ನು ನಾವು ಡಿವೈಡ್ ಮಾಡ್ತೇವೆ. ಒಂದು ಸರ್ಕ್ಯೂಟನ್ನು ನಾವು ಡಿವೈಡ್ ಮಾಡ್ತೇವೆ. ಲೈಟಿಂಗ್ ಸರ್ಕ್ಯೂಟ್ ಮತ್ತು ಹೀಟಿಂಗ್ ಸರ್ಕ್ಯೂಟ್, 2 ಸರ್ಕ್ಯೂಟಾಗಿ ನಾವು ಇದನ್ನು ಡಿವೈಡ್ ಮಾಡ್ತೇವೆ. ಲೈಟಿಂಗ್ ಸರ್ಕ್ಯೂಟಲ್ಲಿ ಮ್ಯಾಕ್ಸಿಮಮ್ ಅಂದರೆ ಲೈಟಿಂಗ್ ಲೋಡು ಜಾಸ್ತಿ ಇತ್ತು ಅಂತ ಹೇಳಿದರೆ ಅದನ್ನು ಅಗೈನ್ ವಿ ಹ್ಯಾವ್ ಟು ಡಿವೈಡ್ ಇಟ್ ಇಂಟು ಸಬ್ ಸರ್ಕ್ಯೂಟ್ಸ್. ಈಚ್ ಸಬ್ ಸರ್ಕ್ಯೂಟ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ ಆಫ್ 800 ವ್ಯಾಟ್ ಆರ್ 10 ಪಾಯಿಂಟ್ಸ್. ಒಂದೊಂದು ಸಬ್ ಸರ್ಕ್ಯೂಟಲ್ಲಿ
800 ವ್ಯಾಟ್ಸ್ ಲೋಡ್ ಕನೆಕ್ಟ್ ಮಾಡ್ಬೋದು ಅಥವಾ 10 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಅಷ್ಟು ಕನೆಕ್ಟ್ ಮಾಡ್ಬೋದು. ಹಾಗಾಗಿ ನಂಬರ್ ಆಫ್ ಸಬ್ ಸರ್ಕ್ಯೂಟ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಲೈಟಿಂಗ್ ಲೋಡು ಟೋಟಲ್ ಎಷ್ಟಿದೆ, ಟೋಟಲ್ ಲೈಟಿಂಗ್ ಲೋಡ್ ಡಿವೈಡ್ ಬೈ 800. ಯಾಕಂದರೆ ಒಂದು ಸಬ್ ಸರ್ಕ್ಯೂಟಲ್ಲಿ 800 ವ್ಯಾಟ್ ಮ್ಯಾಕ್ಸಿಮಮ್ ಲೋಡ್ನ ನಾವು ಕನೆಕ್ಟ್ ಮಾಡ್ಬೋದು. ಸೊ ಈಗ ಒಂದು 1500 ವ್ಯಾಟ್ ಲೈಟಿಂಗ್ ಲೋಡ್ ಇದೆ ಅಂದ್ಕೊಳ್ಳೋಣ, ಡಿವೈಡ್ ಬೈ 800 ಮಾಡಿದರೆ ಆಲ್ಮೋಸ್ಟ್ ಯು ವಿಲ್ ಗೆಟ್ 2. ಸೊ ನಂಬರ್ ಆಫ್ ಸಬ್ ಸರ್ಕ್ಯೂಟ್ಸ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್ ಈಸ್ 2. ಅಥವಾ ಪಾಯಿಂಟ್ಸ್ ನಿಮಗೆ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಲೈಟಿಂಗ್ ಪಾಯಿಂಟ್ಸ್ ಡಿವೈಡ್ ಬೈ 10 ಮಾಡಬೇಕು. ಒಂದು ಸಬ್ ಸರ್ಕ್ಯೂಟಲ್ಲಿ 10 ಪಾಯಿಂಟ್ಸ್ ಇರ್ಬೋದು. ಹಾಗಾಗಿ ಅದನ್ನು ಪಾಯಿಂಟ್ಸ್ ಲೆಕ್ಕದಲ್ಲೂ ಸಬ್ ಸರ್ಕ್ಯೂಟನ್ನು ಮಾಡ್ಕೋಬೋದು. ಸೊ ಸಿಮಿಲರ್ಲಿ ಹೀಟಿಂಗ್ ಸರ್ಕ್ಯೂಟ್ can be divided into the number of sub-circuits. Each sub-circuit can have a maximum of 3000 watt or maximum 2 points. So ಒಂದೊಂದು ಸಬ್-ಸರ್ಕ್ಯೂಟಲ್ಲಿ 3000 ವ್ಯಾಟ್ ಮ್ಯಾಕ್ಸಿಮಮ್ ಲೋಡ್ ಕನೆಕ್ಟ್ ಮಾಡ್ಬೋದು ಅಥವಾ 2 ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಸಬ್ ಸರ್ಕ್ಯೂಟ್ಸ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಟೋಟಲ್ ಲೋಡನ್ನು 3000ಇಂದ ಡಿವೈಡ್ ಮಾಡಬೇಕು. ಸೊ ಎಷ್ಟು ಸಬ್ ಸರ್ಕ್ಯೂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಂಬರ್ ಆಫ್ ಪಾಯಿಂಟ್ಸ್ ಎಷ್ಟಿರ್ತಾವೋ ಹೀಟಿಂಗು, ಅದು 2ರಿಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೋ ಅಷ್ಟು ಸಬ್ ಸರ್ಕ್ಯೂಟ್ನ ನಾವು ಮಾಡಬೇಕಾಗತ್ತೆ. ಸೊ ಈಗ ಕೇಬಲ್ನ ಯಾವ ಸೈಜ್ ಕೇಬಲ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಇದರಲ್ಲಿ ಈ ಟೇಬಲಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಫ್ ದಿ ಲೋಡ್ ಈಸ್ 5 ಆಂಪಿಯರ್, ದಟ್ ಮೀನ್ಸ್ ನೋಡಿ ಕಾಪರ್ ಕಂಡಕ್ಟರ್ ಕೇಬಲ್ ಅಂತ ಇಲ್ಲಿ ಬರೆದಿದೆ. ಇದು 5 ಆಂಪಿಯರ್. ಸೊ 1 square mm ಕೇಬಲ್ ಕ್ಯಾನ್ ಕ್ಯಾರಿ 5 ಆಂಪಿಯರ್ ಲೋಡ್, ಮ್ಯಾಕ್ಸಿಮಮ್ 5 ಆಂಪಿಯರ್. ಸೊ ಇಫ್ ದಿ ಲೋಡ್ ಕರೆಂಟ್ ಈಸ್ ಲೆಸ್ ದ್ಯಾನ್ 5 ಆಂಪಿಯರ್, you can select 1 square mm cable. If the load current is less than 10 ampere, 5 to 10 ampere, then you can go for 1.5 square mm. Now in the third row, 2.5 square mm cable can carry 15 ampere. Similarly, 4 square mm cable can carry 20 amps. So this is about copper conductor cable. So for the lighting circuit, we use 1 square mm or 1.5 square mm cable. And for the heating circuit, we use 4 square mm or 6 square mm or 8 square mm cables. So this is the size of the cable in square mm, and this is the current rating. Copper conductor cable the current rating. ಹಾಗೆ ಅಲ್ಯೂಮಿನಿಯಂ ಕೇಬಲ್ ಏನಾರ ಯೂಸ್ ಮಾಡಿದರೆ ಅದರದ್ದು ಕರೆಂಟ್ ರೇಟಿಂಗ್. ಆ ಸೈಜ್ ಕೇಬಲ್ಲು ಇವಾಗ ನಿಮಗೆ 6 square mm ಆದರೆ ಕೇಬಲ್ಲು, ಇಫ್ ಇಟ್ ಈಸ್ ಕಾಪರ್ ಕಂಡಕ್ಟರ್ ಇಟ್ ಕ್ಯಾನ್ ಕ್ಯಾರಿ 28 ಆಂಪಿಯರ್, ಬಟ್ ಅಲ್ಯೂಮಿನಿಯಂ ಕಂಡಕ್ಟರ್ ಕ್ಯಾನ್ ಕ್ಯಾರಿ ಓನ್ಲಿ 20 ಆಂಪಿಯರ್. ಹಾಗೆ ಅಲ್ಯೂಮಿನಿಯಮ್ದು ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಕಾಪರ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಇಲ್ಲಿ ಕೆಲವನ್ನ ಸ್ಪೆಸಿಫಿಕೇಷನ್ನು ಕೇಳಿದರೆ ಪ್ರಾಬ್ಲಮ್ಯಾಟಿಕ್ ಕೊಟ್ಟಿದ್ದಾರೆ. Write the specification of the main switch for AH installation with 1000 watt lighting load and 2500 watt heating load. ಈಗ ಇಲ್ಲಿ ಒಂದು AH ಇನ್ಸ್ಟಾಲೇಷನ್ ಇದೆ, 2500 ವ್ಯಾಟ್ ಹೀಟಿಂಗ್ ಲೋಡ್ ಇದೆ, 1000 ವ್ಯಾಟ್ ಲೈಟಿಂಗ್ ಲೋಡ್ ಇದೆ. ಸೊ ಟೋಟಲ್ ಲೋಡ್ ಬಿಕಮ್ಸ್ 3500 ವ್ಯಾಟ್. ಸೊ 3500 ವ್ಯಾಟ್ಗೆ ನಮಗೆ ಕರೆಂಟು 15.21 ಆಂಪಿಯರ್ ಬರುತ್ತೆ. ಸೊ ಈಗ ಒಂದು ಮೇನ್ ಸ್ವಿಚ್ ಮನೆಯಲ್ಲಿ, ಒಂದು ಮೇನ್ ಸ್ವಿಚ್ ಎಲ್ಲ ಸರ್ಕ್ಯೂಟ್ಗೂ ಸೇರಿ, ಲೈಟಿಂಗ್ ಇರ್ಬೋದು ಅಥವಾ ಹೀಟಿಂಗ್ ಇರ್ಬೋದು, ಎಲ್ಲದಕ್ಕೂ ಸೇರಿ ಒಂದು ಮೇನ್ ಸ್ವಿಚ್ಚು ಮೀಟ್ರ್ ಬೋರ್ಡಲ್ಲಿ ಇದೆ ಅಂತ ಹೇಳಿದರೆ ಅದರದ್ದು ರೇಟಿಂಗ್ ಎಷ್ಟಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಈ ಲೋಡ್ ಕರೆಂಟ್ನ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ ಇದು for a main switch we have to take 3 as a factor of safety. ಹಾಗಾಗಿ ಅದನ್ನು 3ಇಂದ ಮಲ್ಟಿಪ್ಲೈ ಮಾಡ್ತೇವೆ, we get 45.65 ಆಂಪಿಯರ್. ಸೊ ಈ ರೇಟಿಂಗ್ ಇರ್ತಕ್ಕಂಥದ್ದು ಸ್ವಿಚ್ ನಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ಮಾರ್ಕೆಟ್ ಅವೈಲೇಬಿಲಿಟಿ ಏನಿದೆ 63 ಆಂಪಿಯರ್ದು ಸ್ವಿಚ್ ಸಿಗುತ್ತೆ ಮಾರ್ಕೆಟಲ್ಲಿ. ಹಾಗಾಗಿ ನೀವು ಬೇಕಂದರೆ 63 ಆಂಪಿಯರ್ದು ಒಂದು DP ಸ್ವಿಚ್ಚನ್ನು ಬೇಕಂದರೆ ಮೇನ್ ಸ್ವಿಚ್ ಆಗಿ ಬಳಸ್ಬೋದು.
ಸೊ ಅದರದ್ದು ಸ್ಪೆಸಿಫಿಕೇಶನ್ ಬರೀರಿ ಅಂತ ಹೇಳಿದರೆ ಇದೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಆಯಿತು. ಸೊ ಆ ಸ್ವಿಚ್ ಸ್ಪೆಸಿಫಿಕೇಶನ್ 63 ಆಂಪಿಯರ್, ಟೈಪ್ ಇದು ಫ್ಲಶ್ ಟೈಪ್, ನಂಬರ್ ಆಫ್ ಪೋಲ್ಸ್ ಡಬಲ್ ಪೋಲ್, ಬೇಸ್ ಪೋರ್ಸ್ಲಿನ್, ಕವರ್ ಬೇಕ್ಲೈಟ್, ವೋಲ್ಟೇಜ್ ಗ್ರೇಡ್ 250 ವೋಲ್ಟ್ಸ್, ಎಲ್ಲ ಪಾಯಿಂಟ್ಸ್ ಇದರಲ್ಲಿ ಬಂದಿದೆ. ಕರೆಂಟ್ ರೇಟಿಂಗ್, ವೋಲ್ಟೇಜ್ ರೇಟಿಂಗ್, ಮೆಟೀರಿಯಲ್, ಸಿಂಗಲ್ ಪೋಲ ಡಬಲ್ ಪೋಲ, ಇದೆಲ್ಲ ನಾವು ಬರಿಬೇಕಾಗತ್ತೆ. ಹಾಗೆ ಒಂದು ಕೇಬಲ್ ಈಗ 4000 ವ್ಯಾಟ್ಸ್ ಹೀಟಿಂಗ್ ಲೋಡ್ ಇದೆ. ಕೇಬಲ್ಗೆ ಯೂಸ್ವಲಿ ಫ್ಯಾಕ್ಟರ್ ಆಫ್ ಸೇಫ್ಟಿ 2 ತಗೋಬೇಕಾಗತ್ತೆ. ಸೊ ಹಾಗಾಗಿ ಲೋಡ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಲೋಡ್ ಕರೆಂಟು 4000 ಡಿವೈಡ್ ಬೈ 230, ಯು ವಿಲ್ ಗೆಟ್ 17.4 ಆಂಪಿಯರ್ ಟೋಟಲ್. ನಾವು ಇದನ್ನು ಫ್ಯಾಕ್ಟರ್ ಆಫ್ ಸೇಫ್ಟಿ ತಗೊಂಡಾದ್ಮೇಲೆ ದ್ಯಾಟ್ ಲೋಡ್ ಕರೆಂಟ್ ಬಿಕಮ್ಸ್ 34.78 ಆಂಪಿಯರ್. ಸೊ ಈ ಕರೆಂಟ್ಗೆ ನಾವು ಕೇಬಲ್ನ ಚೂಸ್ ಮಾಡಬೇಕು. ಸೊ ಯೂಸ್ವಲಿ 8 ಸ್ಕ್ವೇರ್ mm, ಇಟ್ ಕ್ಯಾನ್ ಕ್ಯಾರಿ 36 ಆಂಪಿಯರ್. ಸೊ 8 ಸ್ಕ್ವೇರ್ mm, ಸಿಂಗಲ್ ಕೋರ್, ಕಾಪರ್ ಕಂಡಕ್ಟರ್, PVC ಇನ್ಸುಲೇಟೆಡ್ ಕೇಬಲ್. ಸೊ ಹೀಗೆ ನಾವು ಕೇಬಲ್ ಯಾವುದರ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಸ್ಪೆಸಿಫಿಕೇಶನ್ ಬರೀರಿ ಅಂತ ಹೇಳಿದರೆ ಹೀಗೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದರ ಸ್ಪೆಸಿಫಿಕೇಶನ್ ಬರೀಬೇಕಾಗತ್ತೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಲೋಡ್ ದಟ್ ಕ್ಯಾನ್ ಬಿ ಕನೆಕ್ಟೆಡ್ ಇನ್ ಎ ಸಬ್ ಸರ್ಕ್ಯೂಟ್ ಕನೆಕ್ಟಿಂಗ್ ಓನ್ಲಿ ಲೈಟಿಂಗ್ ಪಾಯಿಂಟ್? ಲೈಟಿಂಗ್ ಸರ್ಕ್ಯೂಟಲ್ಲಿ ಒಂದೊಂದು ಸಬ್ ಸರ್ಕ್ಯೂಟ್ಗೆ ಎಷ್ಟು ಮ್ಯಾಕ್ಸಿಮಮ್ ಲೋಡನ್ನು ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ಸ್ ಇದೆ. 500, 750, 800, 1000. Answer is 800 ವ್ಯಾಟ್. ಆನ್ಸರ್ ವೋಲ್ಟ್ ಅಂತ ಆಗ್ಬಿಟ್ಟಿದೆ, ಇಟ್ ಶುಡ್ ಬಿ ವ್ಯಾಟ್, 800 ವ್ಯಾಟ್. And what is the maximum number of lighting points that can be connected in a circuit? ಒಂದು ಲೈಟಿಂಗ್ ಪಾಯಿಂಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಾಯಿಂಟ್ಸನ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ. ಸೊ 5, 10, 8, 12. ಆಪ್ಷನ್ಸು 5, 10, 8, 12. ಸೊ ಒಂದು ಲೈಟಿಂಗ್ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ 10 ಪಾಯಿಂಟ್ಸ್ನ ನಾವು ಕನೆಕ್ಟ್ ಮಾಡ್ಬೋದು. ಹಾಗೆ ಸೊ ಇನ್ನೊಂದು ಕ್ವಶನ್ ನೋಡಿ, ಡ್ಯಾಶ್ ಆಂಪ್ಸ್ ಈಸ್ ದಿ ಕರೆಂಟ್ ರೇಟಿಂಗ್ ಆಫ್ ಸಾಕೆಟ್ ಯೂಸ್ಡ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್. ಸೊ ಲೈಟಿಂಗ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಕ್ಕಂಥ ಸಾಕೆಟ್ ಅದರ ಕರೆಂಟ್ ರೇಟಿಂಗ್ ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸು 5 ಆಂಪಿಯರ್, 10 ಆಂಪಿಯರ್, 15 ಆಂಪಿಯರ್, ನನ್ ಆಫ್ ದೀಸ್ ಅಂತ ಇದೆ. ಇದರಲ್ಲಿ ಆನ್ಸರ್ ಈಸ್ 5 ಆಂಪಿಯರ್. ಹೀಟಿಂಗ್ ಸರ್ಕ್ಯೂಟ್ ಆದರೆ 15 ಆಂಪಿಯರ್ ಬರೀಬೇಕಾಗತ್ತೆ. ಇದು ಲೈಟಿಂಗ್ ಸರ್ಕ್ಯೂಟ್ ಅಂತ ಹೇಳ್ತಾರೆ, ಹಾಗಾಗಿ ಆನ್ಸರು 5 ಆಂಪಿಯರ್ ಇರುತ್ತೆ. ಸೊ ಇದು ಟಾಪಿಕನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಲಿಸ್ಟ್ ಇದು. ಥ್ಯಾಂಕ್ ಯು.